ಹೋರಾಟಕ್ಕೆ ಜಯವಾಗಲಿ. ಬೀದಿ ಬದಿ ವ್ಯಾಪಾರಗಳ ಹೋರಾಟಕ್ಕೆ ಜಯವಾಗಲಿ. ಬೀದಿ ಬದಿ ವ್ಯಾಪಾರಗಳನ್ನು ಕಡೆಗಾಣಿಸಿದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೀದಿ ಬದಿ ವ್ಯಾಪಾರಗಳನ್ನು ಕಡೆಗಾಣಿಸಿದ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಈ ತರ ಧರಣಿ ನಡೆದಿದೆ. ಸ್ವಲ್ಪ ಬಂದವರಂದ್ರು ಇದು ಏನು ಇವತ್ತೇನು ನೀವು ಕುಂತಿದ್ದೀರ ಲೈವ್ ಇವತ್ತು ತಾಲೂಕು ಆಡಳಿತ ಕೇಳಬೇಕಾಗಿತ್ತು, ಬಂದು ಅಧಿಕಾರಿಗಳು ಯಾರು ಕೇಳ್ತಾ ಇಲ್ಲ ಅಂತ ನಾನು ಗಮನಿಸ್ತಾ. ದಯವಿಟ್ಟು ಈ ತರ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಎಷ್ಟೋ ಸಾವಿರಾರು ಜನಗಳು ಬೀದಿ ವ್ಯಾಪಾರಿಗಳು ಅವರ ಕುಟುಂಬಕ್ಕೆ ಬರೆಯುವಂತಾಗಿದೆ. ಅದೇ ಆದ ಕಾರಣ ದಯವಿಟ್ಟು ಅಧಿಕಾರಿಗಳು ತಾಲೂಕು ಆಡಳಿತ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗಳಿಂದ ಅದೇನೇ ರೀತಿ ಕಾನೂನು ರೀತಿಯಾಗಿ ಹೋರಾಟಕ್ಕೆ ನಾವು ಇವ್ರ ಜೊತೆ ಯಾವತ್ತಿಗೂ ಇರ್ತೇವೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಜನಪ್ರತಿನಿಧಿಗಳಾದ ಶಾಸಕರಾದ ಹಂಪನಗೌಡ ಬಹಾದೂರ್ಲಿ ಅವರು ಇವರು ಆದಷ್ಟು ಬೇಗನೆ ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ನಮ್ಮ ಸಂಘದ ವತಿಯಿಂದ ಅವರಿಗೆ ಮನವಿ ಮಾಡಿಕೊಳ್ತಿದ್ದೇವೆ. ದಯವಿಟ್ಟು ಬೀದಿ ವ್ಯಾಪಾರಿಗಳ ಸಂಘದ ಏನಿದೇನು ಅವರು ತಮ್ಮ ಪಾಡಿ ತಾವು ಏನೋ ಒಂದು ಜೀವನೋಪಾಯಕ್ಕಾಗಿ ವ್ಯಾಪಾರ ಮಾಡಿಕೊಂಡು 20 ವರ್ಷಗಳು ಸತತ ಕಾಲದಿಂದ ಇಲ್ಲಿ ವಾಸವಾಗಿದ್ದರು. ಬಟ್ ಇದು ಸರ್ಕಾರಿ ತೋಟಗಾರಿಕೆ ಇಲಾಖೆದು ಅಂತಿದ್ದಾರೆ, ಈ ಕಡೆ ಮುನ್ಸಿಪಾಲಿಟಿ ಅಂತಿದ್ದಾರೆ. ಅದು ಸರಿಯಾದ ರೀತಿಯಿಂದ ಮುಂದೆ ಅವ್ರಿಗೆ ಏನಾದರೂ ಇಲ್ಲಾದ್ರಾಗಲಿ ಪರವಾಗಿಲ್ಲ, ಎಲ್ಲಾದ್ರಾಗಲಿ ಸರಿಯಾದ ರೀತಿಯಿಂದ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತಂದು ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘದ ವತಿಯಿಂದ ನಿಮ್ಮ ಬೆಂಬಲಕ್ಕೆ ಸದಾಕಾಲ ನಾವಿರ್ತೇವೆ. ಮುಂದಿನ ದಿನದ ಯಾವುದೇ ರೀತಿ ಇರಲಿ ಆದಷ್ಟು ಬೇಗನೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದನ್ನು ಗಮನಿಸಿಕೊಂಡು ಜನಪ್ರತಿನಿಧಿಗಳು MLC ಸಾಹೇಬ್ ಬಸನಗೌಡರಾಗಲಿ, ಹಂಪನಗೌಡ ಸಾಹೇಬರಾಗಲಿ, ದಯವಿಟ್ಟು ವೆಂಕಟಗೌಡ ನಾಡಗೌಡ ಸಾಹೇಬರಾಗಲಿ, ಯಾರೇ ಇರಲಿ ಜನಪ್ರತಿನಿಧಿಗಳು ಮುಂದಿನ ದಿನಗಳಲ್ಲಿ ಇವ್ರ ಬಗ್ಗೆ ಹೆಚ್ಚಿನ ರೀತಿಯಿಂದ ತಲೆ ಕೆಡಿಸಿಕೊಂಡು ಇವ್ರನ್ನ ಕರೆಸ್ಕೊಂಡು ಕುಂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಅದು ಕಾನೂನಾತ್ಮಕವಾಗಿ ನ್ಯಾಯ ಒದಗಿಸಿಕೊಡ್ಬೇಕೆಂದು ನಾವು ಕೇಳ್ಕೋತೀವಿ. ಇದು ಮುಂದಿನ ದಿನಗಳಲ್ಲಿ ಏನಾಗಲಿ ಇವ್ರಿಗೆ ನ್ಯಾಯ ಒದಗಿಸಿಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇವರ ಜೊತೆ ಇದ್ದು ಉಗ್ರ ಹೋರಾಟಕ್ಕೆ ಇಳಬೇಕಾಗ್ತದೆ. ದಯವಿಟ್ಟು ಇದನ್ನ ಎಲ್ಲರೂ ನಿಮ್ಮ ಗಮನಕ್ಕೆ ತಂದಿರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.